ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ಎಂದಿನಂತೆ ಮಾಮೂಲಿ ಒಂದು ಕಾಫಿ ಕಪ್ ರೀಡಿಂಗನ್ನು ಮಾಡಿ ನೋಡೋಣ. ಅದರ ಜೊತೆಗೆ ನಾನು ನಿಮಗೆ ಕೆಲವೊಂದು ಸ್ವಿಚ್ ವರ್ಡ್ಸ್ ಮತ್ತು ಕೋಡ್ಸ್ಗಳನ್ನು ಕೊಡ್ತೇನೆ. ಇದು ಏನಕ್ಕೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಇದನ್ನು ನೀವೇನಕ್ಕೆಲ್ಲ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟ, ನಿಮ್ಮ ಬಿಸ್ನೆಸ್ಗಾಗಿ ಉಪಯೋಗಿಸ್ಬೋದು, ಅಥವಾ ಹಣದ ಅವಕಾಶ ಬೇಕಿದ್ರೆ ಅದಕ್ಕೂ ಕೂಡ ಇದನ್ನು ಉಪಯೋಗಿಸ್ಲಿಕ್ಕಾಗುತ್ತೆ. ಹಾಗೆ ಅದರ ಜೊತೆಗೆ ನಿಮ್ಮ ಜೀವನದಿಂದ ತುಂಬ ಜನ ಥರ್ಡ್ ಪಾರ್ಟಿ ಅಂತ ಹೇಳಿ ಬಾರಿ ಕೇಳ್ತಾ ಇದ್ದೀರಾ. ಸ್ವಲ್ಪ ಅವರನ್ನು ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ, ಅವರ ಎನರ್ಜಿಯನ್ನು ಸ್ವಲ್ಪ ಕಟ್ ಮಾಡಲಿಕ್ಕೋಸ್ಕರ ಕೆಲವು ಕೋಡ್ಗಳು, ಮತ್ತು ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವು ಸ್ವಿಚ್ ವರ್ಡ್ಗಳು, ಮತ್ತು ನಿಮ್ಮನ್ನು ಇಷ್ಟಪಡುವಂತಹ ದಂಪತಿ ಏನಾದರೂ ತುಂಬಾ ಚೆನ್ನಾಗಿದ್ದ ದಂಪತಿ ದೂರ ಆಗಿದ್ದರೆ ಅದಕ್ಕೂ ಕೂಡ, ಹಾಗೆ ಅದರ ಜೊತೆಗೆ ನಿಮ್ಮ ದಾಂಪತ್ಯಕ್ಕೆ ಒಂದು ರಕ್ಷಣಾ ಕವಚ. ಬನ್ನಿ ನಾನು ತೋರಿಸ್ತಾ ಹೋಗ್ತೇನೆ. ಒಂದು ನಿಮಿಷ ಅಡ್ಜಸ್ಟ್ ಮಾಡ್ತೇನೆ. ಎಸ್, ಕಾಣಿಸ್ತದೆ ಅಂದ್ಕೊಳ್ತೇನೆ ನೋಡಿ. ಫಸ್ಟ್ ಒನ್ ಸ್ವಿಚ್ ವರ್ಡ್ ಏನು ಅಂದರೆ ಫೈಂಡ್ ಕೌಂಟ್ ಡಿವೈನ್ ಅಂತ. ಇದು ಏನಕ್ಕೆ ಉಪಯೋಗಿಸ್ಬೋದು ಅಂತ ಹೇಳಿದರೆ, ಇದನ್ನು 108 ಬಾರಿ ಜಪಿಸಬೇಕು, ಆಯಿತಾ, ಬೆಳಿಗ್ಗೆ ಮತ್ತು ಸಂಜೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಅರ್ಜೆಂಟ್ ಮನಿ ಬೇಕಿದ್ರೆ, ಅಥವಾ ದುಡ್ಡು ಬೇಕಾಗಿದೆ, ದುಡ್ಡು ಬರ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಭ ಆಗ್ತಾ ಇಲ್ಲ, ಕಸ್ಟಮರ್ಸ್ ಅಟ್ರಾಕ್ಷನ್ ಆಗ್ತಾ ಇಲ್ಲ, ಅಥವಾ ಹಣ ಬೇಕಿದ್ದವರು ಇದನ್ನು ಚಾಂಟ್ ಮಾಡ್ಬೋದು. 108 ಬಾರಿ ಜಪಿಸಬೇಕು, ಓಕೆನಾ. ನೆಕ್ಸ್ಟ್ ಬಿಟ್ಟು ಹೋಗಿದೆ, ಸಾರಿ, ಬ್ರಿಂಗ್ ಗೋಲ್ಡ್ ಕ್ಲೌಡ್ಸ್ ಅಂತ. ಇದು ಕೂಡ ಅಷ್ಟೇ, ದುಡ್ಡಿಗಾಗಿ, ಅಪಾರ್ಚುನಿಟಿಗಾಗಿ, ಯಾವುದೇ ಒಂದು ಅಪಾರ್ಚುನಿಟಿ ದುಡ್ಡಿಗಾಗಿ ಮೇಯ್ನಾಗಿ ಹೇಳ್ಬೋದು ಇದನ್ನು. ಇದು ಸ್ವಿಚ್ ವರ್ಡ್, ಓಕೆನಾ. ಬ್ರಿಂಗ್ ಗೋಲ್ಡ್ ಕ್ಲೌಡ್ಸ್ ಅಂತ. ನೆಕ್ಸ್ಟ್ ನೋಡಿ, ಥರ್ಡ್ ಪಾರ್ಟಿ ರಿಮೂವಲಿಗಾಗಿ. ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪಾರ್ಟಿ ಅಂತ ಹೇಳಿದಾಗ ಕುಟುಂಬದ ನಡುವಿನ ಯಾರೇ ಒಂದು ಒಡಕು ಅಭಿಪ್ರಾಯಗಳನ್ನು ತರುವಂಥವ್ರು ಇದ್ದರೂ ಕೂಡ ಆಗ್ತದೆ. ಅಥವಾ ನೀವು ಪ್ರೀತಿಸಿರುವಂತಹ ವ್ಯಕ್ತಿ ನಡುವೆ ಯಾರು ಇದ್ದರೆ, ನಿಜವಾದ ಬಾಳ ಸಂಗಾತಿಯಾಗಿದ್ದರೆ ಇದು ವರ್ಕ್ ಆಗಲೇಬೇಕು, ಓಕೆನಾ. ಇಷ್ಟೇ, ಇದಕ್ಕೆ ಮಾಡಬೇಕಾದ್ದೇನಿಲ್ಲ. ಈ ಕೋಡನ್ನು ನಿಮ್ಮ ಎಡಗೈ ವಾಚ್ ಕಟ್ತಿರಲ್ಲ, ತೋರಿಸ್ತೇನೆ ತಾಳಿ. ಫಸ್ಟ್ ಈ ಎಡಗೈ ವಾಚ್ ಕಟ್ಟುವಂತಹ ಜಾಗ ಇದೆಯಲ್ಲ, ಇಲ್ಲಿ ಬರ್ಕೊಳ್ಬೇಕು, ಓಕೆನಾ. ಗ್ರೀನ್ ಇಂಕಲ್ಲಿ ಬರ್ಕೊಳ್ಳಿ. ಯಾವುದೆಲ್ಲ ಅಂತ ಹೇಳಿದರೆ 6642111943 ಇದನ್ನು ಹಾಗೆ ಬರ್ಕೊಂಡು ಇಟ್ಕೊಳ್ಳಿ ಗ್ರೀನ್ ಇಂಕಲ್ಲಿ, ಗ್ರೀನ್ ಪೆನ್ನಲ್ಲಿ. ಒಂದು ನಿಮಿಷ, ಓಕೆನಾ. ಈ ರೀತಿ, ಇದು ಬ್ಲೂ ಇಂಕ್, ಇದೇ ರೀತಿಯಲ್ಲಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬೇಕು ಥರ್ಡ್ ಪಾರ್ಟಿ ರಿಮೂವಲ್ಲಿಗೆ. ಈ ರೀತಿ ಹೆಸರು ಬರ್ಕೊಳ್ಬೇಡಿ, ಬರೀ ಕೋಡ್ ಬರ್ಕೊಂಡ್ರೆ ಆಯಿತು, 6642111943. ಹಾಗೆ ಅದರ ಜೊತೆಗೆ ನಿಮ್ಮ ಹತ್ರ ಯಾರಾದರೂ ಮಾತುಕತೆ ಬಿಟ್ಟಿದ್ದರೆ ಮಾತುಕತೆ ಬರಲಿಕ್ಕೆ ಬರ್ಕೊಳ್ಳಿ 36226668. ಇದನ್ನು ಕೂಡ ಗ್ರೀನ್ ಇಂಕಲ್ಲಿ ಬರ್ಕೊಳ್ಬೇಕು ನಿಮ್ಮ ಎಡಗೈ ವಾಚ್ ಕಟ್ಟುವ ಜಾಗದಲ್ಲಿ, ಓಕೆನಾ. ಇದು ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಅಳಿಸೋಯ್ತಾ ಪುನಃ ಬರ್ಕೊಳ್ಳಿ. ಇದರಿಂದ ಪಾಸಿಟಿವ್ ಎನರ್ಜಿ ಖಂಡಿತವಾಗಿಯೂ ಬರುತ್ತೆ. ನಿಮ್ಮ ಜೀವನಕ್ಕೆ ಯಾರು ಬರಬೇಕೋ ಅವರು ಖಂಡಿತವಾಗಿಯೂ ಬರ್ತಾರೆ. ಯಾರಿಂದ ಕಾಲ್ ಮಾಡಬೇಕೋ ಅವರಿಂದ ಕಾಲ್ ಬರ್ತದೆ. ಥರ್ಡ್ ಪಾರ್ಟಿ ಇದ್ದರೆ ರಿಮೂವ್ ಆಗ್ತದೆ, ಆಯಿತಾ. ವರ್ಕ್ ಆಗುವಂತಹದ್ದೇ ಕೊಡೋದು, ಸುಮ್ಮನೆ ಕೊಡೋದಿಲ್ಲ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಅಕಸ್ಮಾತ್ ನೀವು ಪ್ರೀತಿಸಿರುವಂತಹ ವ್ಯಕ್ತಿ ದೂರವಾಗಿದ್ದರೆ, ದಂಪತಿಗಳು ದೂರವಾಗಿದ್ದರೆ ಅದಕ್ಕೂ ಕೂಡ ಒಂದು ಹೇಳ್ತೇನೆ. ಅದರ ಜೊತೆಗೆ ಥರ್ಡ್ ಪಾರ್ಟಿಯನ್ನು ಹೊರಗಡೆ ಹಾಕಬೇಕು. ಎಲ್ಲದಕ್ಕೂ ಇದು ವರ್ಕ್ ಆಗ್ತದೆ. ಇದು ಸ್ವಿಚ್ ವರ್ಡ್ ಬರ್ಕೊಳ್ಳಿಕ್ಕಲ್ಲ. ಟುಗೆದರ್ ಶಟ್ ರೀಸೆಟ್ ಬಿ, ಅರ್ಥ ಆಯ್ತಾ. ಇದು ಥರ್ಡ್ ಪಾರ್ಟಿಯನ್ನು ರಿಮೂವ್ ಮಾಡಲಿಕ್ಕೆ ಇರುವಂತಹದ್ದು, ನಿಮ್ಮಿಬ್ಬರನ್ನು ಒಂದು ಮಾಡಲಿಕ್ಕೆ ಇರುವಂತಹದ್ದು. ನೆಕ್ಸ್ಟ್ ಇನ್ನೊಂದು ಡಿವೈನ್ ಎಕ್ಸ್ಟೆಂಟ್ ಅವೇ ಬೈಪಾಸ್, ಕಂಪ್ಲೀಟ್ಲಿ ಥರ್ಡ್ ಪಾರ್ಟಿಯನ್ನು ಹೊರಗೆ ಹಾಕಲಿಕ್ಕೆ. ಇದನ್ನು ಚಾಂಟ್ ಮಾಡಿ. ಇದನ್ನ ಚಾಂಟ್ ಮಾಡುವ ಮೊದಲು ನಿಮ್ಮ ಜೀವನದಲ್ಲಿ ಯಾರು ಅಂಥವ್ರು ಇದ್ದಾರೆ ಅವರ ಹೆಸರನ್ನು ಹೇಳಿ ಮಾಡ್ಕೊಳ್ಳಿ. ಇದೆಲ್ಲ ಪಾಸಿಟಿವ್ ಆಗಿ ವರ್ಕ್ ಆಗುವಂಥದ್ದು. ದಯವಿಟ್ಟು ನೆಗೆಟಿವ್ ಆಗಿ ಯಾವುದೇ ಕೆಲಸಕ್ಕೂ ಇದನ್ನು ಉಪಯೋಗಿಸಬೇಡಿ. ನಾನು ಯಾಕೆ ಸ್ವಿಚ್ ವರ್ಡ್ಗಳನ್ನು ಇಷ್ಟು ದಿನ ಗೊತ್ತಿದ್ರೂ ಕೊಡಲಿಲ್ಲ ಅಂದರೆ, ಎಲ್ಲಿಯಾದರೂ ಅದು ನೆಗೆಟಿವ್ ಪರ್ಪಸ್ಸಿಗೆ ಯಾರಾದರೂ ಉಪಯೋಗಿಸ್ಕೊಂಡ್ರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ಕೊಡಲಿಕ್ಕೆ ಸ್ವಲ್ಪ ಹಿಂಜರಿಯೋದು. ಡಿವೈನ್ ಎಕ್ಸ್ಟೆಂಟ್ ಅವೇ ಬೈಪಾಸ್ ಅಂತ ಹೇಳಿ ಈ ಕೋಡನ್ನು ಕೂಡ ಉಪಯೋಗಿಸ್ಬೋದು ಥರ್ಡ್ ಪಾರ್ಟಿ ಎಂಟ್ರಿಯ ರಿಮೂವಲಿಗಾಗಿ. ಹಾಗಂದರೆ ಗಂಡ ಹೆಂಡತಿಯ ನಡುವೆ ಕೆಲವರು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವವರು ಇರ್ತಾರೆ, ಅರ್ಥ ಆಯ್ತಾ. ಅಥವಾ ನಿಜವಾದ ಬಾಳ ಸಂಗಾತಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅನಿವಾರ್ಯ ಅನ್ನುವಂತಹ ರೀತಿಯಲ್ಲಿ ಇದ್ದಂಥವರ ನಡುವೆ ಕೂಡ ಇರ್ತಾರೆ. ಆ ರೀತಿಯಾಗಿ ಒಂದು ಲಾಂಗ್ ಟರ್ಮ್ನ ಕಮಿಟ್ಮೆಂಟ್ಗಳಿಗೆ ತೊಂದರೆ ಕೊಡುವವರಿದ್ದಾಗ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಏನು ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅಥವಾ ಥರ್ಡ್ ಸಿಚುವೇಶನ್ ಯಾವುದಿದೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಸ್ವಿಚ್ ವರ್ಡ್ ಬಾಯಲ್ಲಿ ಹೇಳಲಿಕ್ಕೆ, ಬರ್ಕೊಳ್ಳಿಕ್ಕಲ್ಲ. ಬರ್ಕೊಂಡು ಇಟ್ಕೊಂಡು ಡೈಲಿ ಚಾಂಟ್ ಮಾಡಬೇಕು. 108 ಬಾರಿ ಮಂತ್ರ ಹೇಳಿದಾಗೆ ಹೇಳಬೇಕು, ಬೆಳಿಗ್ಗೆ ಮತ್ತು ಸಂಜೆ.
ನೆಕ್ಸ್ಟ್ ಇನ್ನೊಂದು ಐಸ್ ಕ್ಯೂಬ್ ಫ್ರೀಸ್ ಶಟ್ ಅಂತ, ಐಸ್ ಕ್ಯೂಬ್ ಫ್ರೀಸ್ ಶಟ್, ಇದನ್ನು ಕೂಡ ಹೇಳಿ. ಇದು ಕೂಡ ವರ್ಕ್ ಆಗ್ತದೆ ಥರ್ಡ್ ಪಾರ್ಟಿಯನ್ನು ಹೊರಗಾಕಲಿಕ್ಕೆ. ಹಾಗೆ ಅದರ ಜೊತೆಗೆ ಇದು ಕೋಡ್ 541, ಇದು ಕೈಯಲ್ಲಿ ಬರ್ಕೊಳ್ಳಿಕ್ಕೆ. ಇಲ್ಲಿ ನಾಡಿ ಕಾಣಿಸ್ತದಲ್ಲ, ನಾಡಿಯ ಭಾಗ ಅರ್ಥ ಆಗ್ತದಲ್ಲ, ಇದು ನಾಡಿ. ಈ ನಾಡಿಯ ಭಾಗದಲ್ಲಿ ಬರ್ಕೊಳ್ಳಿಕ್ಕೆ ಗ್ರೀನ್ ಇಂಕಲ್ಲಿ ದಪ್ಪವಾಗಿ ಬರ್ಕೊಳ್ಳಿ. ಸ್ಕೆಚ್ ಪೆನ್ನಲ್ಲೂ ಬರ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇನ್ನೊಂದು ಕೋಡ್ ವರ್ಡ್ ಯಾವುದು ಅಂತ ಹೇಳಿದರೆ 511, 5 ಟೈಮ್ಸ್ 11 ಬರೆದು ಆಮೇಲೆ 71 ಬರೀಲಿಕ್ಕೆ. ಓಕೆನಾ. ನೆಕ್ಸ್ಟ್ ಪುನಃ ದಂಪತಿಗಳು ಮರುಸೇರಬೇಕು, ಬಿಟ್ಟು ಹೋಗಿದೆ ಸಂಬಂಧ, ಆ ರೀತಿ ಏನಾರಿದ್ರೆ 334956 ಈ ಗ್ರೀನ್ ಇಂಕಲ್ಲಿ ಬರ್ಕೊಳ್ಳಿ. ಹಾಗೆ ಅದರ ಜೊತೆಗೆ ದಂಪತಿಗಳ ನಡುವೆ ಸದಾ ಜಗಳ ಇದೆ, ಕಿರಿಕಿರಿ ಇದೆ, ಬೇರೆಯವರ ಅನ್ಯ ದೃಷ್ಟಿ ಬೀಳ್ತಾ ಇದೆ ದಂಪತಿಗಳ ನಡುವೆ ಅಂತಾದರೆ ಅದಕ್ಕೊಂದು ಕೋಡ್ ವರ್ಡ್ ಬರ್ಕೊಳ್ಳಿ 881843. ಇದನ್ನು ಕೂಡ ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಬೋದು, ಆಯಿತಾ. ಗ್ರೀನ್ ಇಂಕಲ್ಲಿ ಬರ್ಕೊಳ್ಳಿ. ಇದು ಕೂಡ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ. ಒಂದೇ ದಿನದಲ್ಲಿ ವರ್ಕ್ ಆಗ್ತದೆ ಅಂತ ಕೇಳಬೇಡಿ, ದಿನ ಹೋದ ಹಾಗೆ ಅದು ವರ್ಕ್ ಆಗ್ತಾ ಹೋಗ್ತದೆ, ಆಯಿತಾ. ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ದೇವರ ಒಂದು ಬ್ಲೆಸ್ಸಿಂಗ್ ಸಿಗ್ತದೆ. ಇದು ಯೂನಿವರ್ಸ್ನ ಕೋಡ್, ನಾನು ಮಾಡಿರುವಂತಹದ್ದಲ್ಲ. ವಿದ್ಯೆ ಕಲ್ತಿರುವ ಕಾರಣ ಗೊತ್ತಿರುವಂತಹ ಕೋಡ್ಗಳು ಉಪಯೋಗಿಸಿ, ಒಳ್ಳೆಯದಾಗಲಿ ಅಷ್ಟೇ. ಓಕೆನಾ. ಎಸ್, ಬನ್ನಿ ಇವತ್ತಿನ ದಿನದ ಕಾಫಿ ಕಪ್ ರೀಡಿಂಗ್ ಯಾವ ರೀತಿ ಬರ್ತದೆ ಅಂತ ನೋಡುವ. ಎಸ್, ಥ್ಯಾಂಕ್ಸ್ ಗುರು ರಾಘವೇಂದ್ರ ತಾಯಿ ರಕ್ತೇಶ್ವರ ಮಹಾಕಾಳ. ಎಸ್, ನಿಮ್ಮ ಜೀವನಕ್ಕೂ ನನ್ನ ಜೀವನಕ್ಕೂ, ನನಗೂ ನಿಮಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವಂತ ಒಳ್ಳೆಯದನ್ನು ಮಾಡಲಿ. ಸದಾ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ಮತ್ತು ನನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ನನಗೂ ಮತ್ತು ನಿಮಗೂ ತುಂಬಿಸಲಿ ದೇವರು. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಸ್, ಬನ್ನಿ ನೋಡುವ. ಸ್ವಲ್ಪ ಮೆಡಿಟೇಟ್ ಮಾಡಿ ಕಣ್ಣು ಮುಚ್ಚಿ ನಾವು ತೆಗೆದಾಗ ನನಗೆ ಸಿಕ್ಕಿದ್ದು ಟೈಗರ್ ಐ ಕಾಣಿಸ್ತದಲ್ಲ, ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಷ್ಟೇ. ವಾವ್, ವಂಡರ್ಫುಲ್ ಆದಂತಹ ಒಂದು ಕ್ರಿಯೇಚರ್ಸ್ ಬಂದಿದೆ ಇದರಲ್ಲಿ. ಹಾಳಾಗೋದು ಬೇಡ, ಹಾಗೆ ಇರಲಿ. ಎಸ್, ಕಾಣಿಸ್ತದೆ ಅಂದ್ಕೊಳ್ತೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಇದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸ್ತಾ ಇದೆಯಾ. ಎಸ್, ಆದಷ್ಟು ಫೋಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಸಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಫಿ ಮಾತಾಡ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಎಸ್, ಈ ಕಾಫಿ ಕಪ್ ಏನನ್ನು ಹೇಳ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಯಾವುದೋ ವಿಚಾರಕ್ಕೆ ನಿಮ್ಮನ್ನು ನೀವು ಕಂಪ್ಲೀಟಾಗಿ, ಒಂದು ನಿಮಿಷ, ಸಾರಿ, ಕ್ಷಮೆ ಇರಲಿ, ನಮ್ಮಲ್ಲಿ ಬೆಕ್ಕಿನ ಮರಿಗಳಿರುವ ಕಾರಣ ಸ್ವಲ್ಪ ಉಪದ್ರ. ಎಸ್, ಈ ಕಾಫಿ ಕಪ್ ಏನನ್ನು ಹೇಳ್ತದೆ ಅಂತ ಹೇಳಿದರೆ, ಕಂಪ್ಲೀಟಾಗಿ ನೋಡಿ, ಇದು ನೀವು ಯಾವುದೋ ವಿಚಾರವಾಗಿ ತುಂಬಾ ಒಂದು ತಲೆ ಕೆಡಿಸ್ಕೊಳ್ತಿದ್ದೀರಾ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳು, ಅನಿರೀಕ್ಷಿತವಾಗಿ ಆದಂತಹ ಎಡವಟ್ಟುಗಳನ್ನು ಇದು ಹೇಳ್ತಾ ಇದೆ. ಅದರ ಜೊತೆಗೆ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಒಂದು ಸೂರ್ಯನ ಆಕೃತಿ, ಸೂರ್ಯನ ರಶ್ಮಿಯನ್ನು ಇದು ತೋರಿಸ್ತಾ ಇದೆ. ಅಂದರೆ ನಿಧಾನವಾದಂತಹ ಒಂದು ಪ್ರೋಗ್ರೆಸ್, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸ್ತಾ ಇದ್ದೀರೋ ಆ ವಿಚಾರದಲ್ಲಿ ಒಂದು ಬೆಳವಣಿಗೆ, ಒಂದು ಅಭಿವೃದ್ಧಿ ಅನ್ನುವಂತಹದ್ದು ಬರ್ತದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮೇಯ್ನಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಾಫಿ ಕಪ್ ನನಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಏನನ್ನಿಸ್ತಾ ಇದೆ ಅಂದರೆ, ಮರದ ಕೊಂಬೆಗಳ ಹಾಗೆ ಕಾಣಿಸ್ತಾ ಉಂಟು. ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಇತ್ತೀಚೆಗೆ ನೀಡ್ತಾ ಇದ್ದೀರಾ. ಅಂದರೆ ಮದುವೆ ಆಗಿದ್ದು ಕೆಲವರು ಏನು ಅಂತ ಹೇಳಿದ್ರೆ ವೈಯಕ್ತಿಕ ಬೆಳವಣಿಗೆ ಕಡೆಗೆ ಗಮನ ಹರಿಸಿರಲಿಲ್ಲ ಇಷ್ಟರ ತನಕ. ಈಗ ಸಡನ್ನಾಗಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಇನ್ನರ್ ಗ್ರೋತ್ ಬಗ್ಗೆ ಬಹಳ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ತುಂಬ ರಸ್ತೆಗಳು ಕೂಡ ಕಾಣಿಸ್ತಾ ಉಂಟು. ಮೇಯ್ನಾಗಿ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಾರಿ, ಒಂದು ಹಿಂಟ್ ಅಥವಾ ಒಂದು ಮಾರ್ಗೋಪಾಯ ಅನ್ನುವಂತಹದ್ದನ್ನು ಪರಮಾತ್ಮ ಒದಗಿಸ್ತಾ ಇದ್ದಾನೆ. ಆ ದಾರಿಯಲ್ಲಿ ನಡೀರಿ, ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಇಲ್ಲಿ ಪರ್ವತ ಕೂಡ ಬಂದಿರೋದ್ರಿಂದ, ಪರ್ವತದ ಆಕೃತಿಯ ರೀತಿಯಲ್ಲಿ, ಅಂದರೆ ಈ ರೀತಿ ಬೆಟ್ಟಗಳ ಆಕೃತಿಯಲ್ಲಿ ಇರೋದ್ರಿಂದ ಬಹುಶಃ ಈ ರೀಡಿಂಗ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ,
ನಿಮ್ಮ ಜೀವನದಲ್ಲಿ ಯಾವುದೋ ವಿಚಾರದಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಅದರಿಂದ ಹೊರಗೆ ಬರಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಪರಮಾತ್ಮ ನಿಮಗಾಗಿ ಏನು ಅಂತ ಹೇಳಿದರೆ ದಾಟುವಂತಹ ಶಕ್ತಿ, ಸವಾಲನ್ನು ಎದುರಿಸುವಂತಹ ಒಂದು ಧೈರ್ಯವನ್ನು ನಿಮ್ಮೊಳಗೆ ತುಂಬಿದ್ದಾನೆ. ಅದರ ಕಡೆ ಇನ್ನರ್ ಫೋಕಸ್ ಆಗಿ ಸ್ವಲ್ಪ ಮೆಡಿಟೇಷನ್ಗಳನ್ನು ಮಾಡಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ವೈಯಕ್ತಿಕವಾಗಿ ಇದನ್ನು ತೆಗೆದುಕೊಂಡಾಗ ಯಾವುದೋ ಒಬ್ಬ ವ್ಯಕ್ತಿಯ ಆಕೃತಿ ಕೂಡ ಸ್ಪೆಷಲಿ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಮೇಲೆ ಯಾವುದೋ ವ್ಯಕ್ತಿಯ ಪ್ರಭಾವ ಕೂಡ ತುಂಬಾ ಬೀರ್ತಾ ಇದೆ. ನೀವು ಅವರನ್ನು ದಟ್ ಮೀನ್ಸ್ ಅವರ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಸ್ಪೆಷಲಿ ಇತ್ತೀಚೆಗೆ ಅವರ ಮಾರ್ಗದಲ್ಲಿ ನೀವು ಅನುಸರಿಸ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಈ ಸೈಡಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ನಾನು ಸ್ಪಷ್ಟವಾಗಿ ಕಾಣ್ತಾ ಇದ್ದೇನೆ. ಸೊ ಅದರಿಂದ ಇದು ಕೂಡ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನಿಮಗರಿವಿಲ್ಲದಂತೆಯೇ ಬೇರೆ ವ್ಯಕ್ತಿಯ ಒಂದು ಕೈಚಳಕಗಳು ಕೂಡ ನಡೀತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಸಂಪೂರ್ಣವಾಗಿ ಮುಂದೆ ನಿಮಗಾಗಿ ಯಾವುದೋ ಒಂದು ಮಹತ್ವದ ಒಂದು ಸಂಭಾಷಣೆ ಇರ್ಬೋದು, ಅಥವಾ ಕಾಲ್ ಇರ್ಬೋದು, ಅಥವಾ ಮೀಟಿಂಗ್ ಇರ್ಬೋದು, ಒಂದು ಅರೇಂಜ್ ಆಗುತ್ತೆ ನಿಮ್ಮ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಯಾವುದೇ ಪ್ರಸ್ತುತ ಸಂದರ್ಭ ಇರಬಹುದು ನಿಮ್ಮದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸಂಭಾಷಣೆ ಅಥವಾ ಒಂದು ಕಮಿಟ್ಮೆಂಟ್ಗಳು ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಈ ಸೈಡಲ್ಲಿ ನೋಡಿದಾಗ ನನಗೆ ಹನುಮಂತನ ಚಿತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಉಂಟು. ಬಹುಶಃ ರಾಮ ಭಕ್ತ ಅಥವಾ ಹನುಮಂತರ ಭಕ್ತ ಖಂಡಿತವಾಗಿಯೂ ಇಲ್ಲಿ ಇದ್ದೀರಾ ಅಂತ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಟೈಗರ್ ಐ ಸಿಕ್ಕಿರೋದ್ರಿಂದ, ಸ್ಟಾರ್ಟಿಂಗಲ್ಲೇ ಟೈಗರ್ ಐ ಬಂದಿರೋದ್ರಿಂದ ಬಹುಶಃ ಕೆಲವರಿಗೆ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂತಹದ್ದು, ನೆಗೆಟಿವಿಟಿ ಆಗಿರುವಂತಹದ್ದು, ಮನೆಯಲ್ಲಿ ಸದಾ ಜಗಳ, ಕೋಪ, ಒಂದು ರೀತಿ ಹೊಂದಾಣಿಕೆ ಇಲ್ಲದಿರುವಂತಹದ್ದು ನೇರವಾಗಿ ಕಾಣ್ತಾ ಇದೆ. ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಅರ್ಪಿಸುವಂತಹದ್ದು, ಅಥವಾ ಆಗಲಿಲ್ಲ ಅಂತ ಹೇಳಿದರು ಕಪ್ಪು ಎಳ್ಳಿನ ಒಂದು ದಾನವನ್ನು ಮಾಡುವಂತಹದ್ದು ಸಂಸಾರದಲ್ಲಿ ಸುಖಕ್ಕೆ ಒಂದು ಅದರ ಒಂದು ನೆಗೆಟಿವಿಟಿ ಹೊರಗೋಗಲಿಕ್ಕೆ ಕಾರಣ ಆಗ್ತಾ ಇದೆ ಕಾರಣ ಆಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಸ್ಪಷ್ಟವಾಗಿ ಪುನಃ ಹನುಮಂತನ ದೇವಸ್ಥಾನ, ಹನುಮಂತನ ಒಂದು ವಿಗ್ರಹ ಕಾಣಿಸ್ತಾ ಇರೋದ್ರಿಂದ ಬಹುಶಃ ಹನುಮಂತನ ದೇವಸ್ಥಾನ ನಿಮ್ಮ ಮನೆಯ ಹತ್ತಿರವೇ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಆ ದೇವಸ್ಥಾನಕ್ಕೆ ಶನಿವಾರ ಅಥವಾ ಮಂಗಳವಾರ ಭೇಟಿ ಕೊಟ್ಟು ಕಪ್ಪೆಳ್ಳನ್ನು ಅರ್ಪಿಸಿ ಅನ್ನುವಂತಹದ್ದನ್ನು ಇದು ಕರೆಕ್ಟಾಗಿ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ಹಾವಿನ ಹಾಗೆ ಆಕೃತಿಗಳು ಕೂಡ ತುಂಬ ಕಡೆ ಬಂದಿರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ಸಮಯ, ಜೀವನದಲ್ಲಿ ಬದಲಾವಣೆಯ ಸಮಯ, ಸಡನ್ ಆದಂಥ ಹಿಟ್ಗಳು ನಿಮ್ಮನ್ನು ನೋವು ಕೊಟ್ಟಿದೆ, ನಿಮಗೆ ತೊಂದರೆಯನ್ನು ಕೊಟ್ಟಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಬಹುಶಃ ಅದು ನಿಮ್ಮ ಇನ್ನರ್ ಗ್ರೋತಿಗೋಸ್ಕರ ಆ ರೀತಿಯ ಪೆಟ್ಟು ಅನ್ನುವಂತಹದ್ದು ಯೂನಿವರ್ಸ್ನ ಒಂದು ಮಾತಾಗಿದೆ. ಹಾಗೆ ಅದರ ಜೊತೆಗೆ ಜಿಂಕೆಯ ತಲೆ ಕೂಡ ಕಾಣಿಸ್ತಾ ಉಂಟು. ಜಿಂಕೆಯ ತಲೆ ಅಂತ ಹೇಳಿದಾಗ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಕೆಲವರ ನಾಚಿಕೆ ಸ್ವಭಾವವನ್ನು ಕೇಳ್ತದೆ, ಕೆಲವರಿಗೆ ಅಭಿವೃದ್ಧಿಯನ್ನು ಕೂಡ ಇದು ಸೂಚಿಸ್ತದೆ. ಜೀವನದಲ್ಲಿ ಸಡನ್ ಆದಂತಹ ಬದಲಾವಣೆ, ಸಡನ್ ಆದಂತಹ ಒಂದು ಜಂಪ್, ಏನಂತಾರೆ, ನೀವು ಅಂದ್ಕೊಂಡಿರೋಕ್ಕಿಂತ ಫಾಸ್ಟಾಗಿ ಯಾವುದೋ ವಿಚಾರ ಮೂವ್ಮೆಂಟನ್ನು ಪಡ್ಕೊಳ್ತದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎಸ್ಪೆಷಲಿ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಇದು ಬದಲಾವಣೆಯನ್ನು ಕೂಡ ತೋರಿಸ್ತಾ ಇದೆ. ಓಕೆನಾ? ಎಸ್. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಯಾವುದೋ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಉದ್ಯೋಗದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂತಹ ಒಂದು ಆಲೋಚನೆ ನಿಮ್ಮಲ್ಲಿ ಇದೆ. ಬಟ್ ಇಟ್ಸ್ ಟೇಕ್ ಅ ಟೈಮ್, ಸ್ವಲ್ಪ ಲಾಂಗರ್ ಟೈಮಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಒಂದು ಕಂಪ್ಲೀಟ್ ಆಗಿಲ್ಲ, ಒಂದು ಸರ್ಕಲ್ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳುವಾಗ ಬಹುಶಃ ನಿಮಗೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಹೊರಗೋಗಲಿಕ್ಕೆ ದಾರಿ ಕೂಡ ಇದೆ, ಬಟ್ ನೀವು ಅದರ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ಕೆಲವು ಅಕ್ಷರಗಳು ಕರೆಕ್ಟಾಗಿ ನನಗೆ ಕಾಣಿಸ್ತಾ ಇದೆ. KMLS. ಓಕೆನಾ? ಈ 3 ಅಕ್ಷರಗಳು ಡಾಮಿನೇಟ್ ಆಗಿ ನನಗೆ ನೇರವಾಗಿ ಹಿಟ್ ಹೊಡಿತಾ ಇದೆ. ಹಾಗೆ ಅದರ ಜೊತೆಗೆ ಬೇರೆ ಅಕ್ಷರಗಳು ಅಂತ ಹೇಳಿದಾಗ C ಈ ಅಕ್ಷರ ಕೂಡ ನೇರವಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸ್ವಲ್ಪ ತಾಳಿ, ಇನ್ನೇನಾದರೂ ಕಾಣಿಸುತ್ತಾ ನೋಡ್ತೇನೆ. ಮಹಾಗಾಳಿ. ಇದು ಏನನ್ನ ಹೇಳ್ತಾ ಇದೆ, ಪರ್ಟಿಕ್ಯುಲರ್ಲಿ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರುವಂತಹ ಹಿರಿಯ ಜೀವಗಳನ್ನು, ದಟ್ ಮೀನ್ಸ್ ತುಂಬ ವಯಸ್ಸಾದವರಿದ್ದರೆ ಅವರನ್ನು ನೋಡ್ಕೊಳ್ಳಿ. ಇನ್ನೊಂದೆರಡು ತಿಂಗಳಲ್ಲಿ ಬಹುಶಃ ಅವರ ಆರೋಗ್ಯದಲ್ಲಿ ಕಂಪ್ಲೀಟಾಗಿ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಅದರಿಂದ ಕೂಡ ಸಡನ್ ಹಿಟ್ ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಅದರ್ವೈಸ್ ಓಕೆ, ಹಕ್ಕಿಗಳ ರೀತಿಯಲ್ಲಿ ಆಗ ಅಲ್ಲಲ್ಲಿ ಸ್ವಲ್ಪ
ಪಕ್ಷಿಗಳು ಹಾರಾಡಿದಾಗೆ ಕೂಡ ಕಾಣಿಸ್ತಾ ಉಂಟು. ಯಾವುದೋ ಒಂದು ಸಣ್ಣ ಸಂದೇಶವನ್ನು ಕೂಡ ಇದು ನೀಡ್ತಾ ಇದೆ ಅನ್ನುವಂತಹದ್ದನ್ನು, ಸಣ್ಣ ಪುಟ್ಟ ಸಂದೇಶಗಳು ಕೂಡ ನನ್ನ ಪ್ರಕಾರ ನಿಮಗೆ ನಿಮ್ಮ ಜೀವನದಲ್ಲಿ ಸಿಗ್ತದೆ. ಯಾವುದೋ ಒಂದು ವಿಚಾರದ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರೋ, ಯಾವುದನ್ನು ಬ್ಲಾಕ್ ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ಯಾರಾದರೂ ನಿಮಗೆ ಮಾಹಿತಿಯನ್ನು, ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ಏನು ಅಂತ ಹೇಳಿದ್ರೆ ನೋಡುವ, ಸ್ವಲ್ಪ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕೆಲವರಿಗೆ ಏನು ಅಂತ ಹೇಳಿದರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಚಾನ್ಸಸ್ ಇದೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ದಟ್ ಮೀನ್ಸ್ PCOS ಅದೆಲ್ಲ ಬರ್ತದಲ್ಲ, ಆ ರೀತಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಇರಬಹುದು ಈ ರೀಡಿಂಗಲ್ಲಿ. ಅಂದರೆ ಬಂದಿರುವಂಥವರು, ಅವರ ಬಗ್ಗೆ ಸ್ವಲ್ಪ ಅಂಥವ್ರ ಫ್ಯಾಮಿಲಿಯಲ್ಲಿದ್ದರೆ ಸ್ವಲ್ಪ ಜೋಪಾನವಾಗಿ ಅವರನ್ನು ನೋಡ್ಕೊಳ್ಳಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ? ಎಸ್. ಅದರ ಜೊತೆಗೆ ಕೆಲವರಿಗೆ ಇದೇನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ಯಾವುದೋ ಒಂದು ಪೂಜೆ, ಹೋಮ ಅಥವಾ ಏನೋ ಒಂದು ದೇವತಾ ಭಾಗದ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಯಶಸ್ವಿಯಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಓಕೆ, ಇನ್ನೇನಾದರೂ ಕಾಣಿಸುತ್ತಾ? ಓಕೆ, ನನಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಕೂಡ ಕಾಣಿಸ್ತಾ ಇದೆ. ಒಂದು ನಿಮಿಷ, ಅದನ್ನು ಸ್ಪಷ್ಟ ಮಾಡುವ, ಯಾವ ಪ್ಲೇಸ್ ಅಂತ. ಇದಕ್ಕನುಗುಣವಾಗಿ ಯಾವ ಪ್ಲೇಸ್ ಇದೆ, ಇದು ಯಾವ ರೀತಿ ಹೋಲ್ತಾ ಇದೆ ಅಂದರೆ ಹಾಸನ, ಬೇಲೂರು, ಹಂಪೆ, ಚೆನ್ನಕೇಶ್ವರ ದೇವಸ್ಥಾನದ ಹಾಗೆ ಕಾಣಿಸ್ತಾ ಉಂಟು. ಬೇಲೂರು, ಹಂಪೆಯ ದೇವಸ್ಥಾನದ ಹಾಗೆ ಕಾಣಿಸ್ತಾ ಉಂಟು. ಬಹುಶಃ ಹಾಸನ, ಹಂಪೆ ಅನ್ನುವಾಗ ಅಲ್ಲಿಯ ಜನರು, ಅಲ್ಲಿಯ ವ್ಯೂವರ್ಸ್ ಕೂಡ ನನ್ನ ರೀಡಿಂಗಲ್ಲಿ ಇರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಬಹುಶಃ ಅಲ್ಲಿಯ ಒಂದು ದೇವಸ್ಥಾನ ನೇರವಾಗಿ ನನಗಿಲ್ಲಿ ಕಾಣಿಸ್ತಾ ಉಂಟು, ಈ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ. ಓಕೆ, ಒಟ್ಟಾರೆಯಾಗಿ ಇದನ್ನು ನೋಡಿದಾಗ ಸ್ವಲ್ಪ ಪಾಸಿಟಿವ್ ಆಗಿ ತುಂಬಾ ಜಾಸ್ತಿ ಬಂದಿರುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ರಾತ್ರಿ ಹೊತ್ತು ನಿದ್ದೆಯನ್ನು ಬಿಡುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತಳಭಾಗದಲ್ಲಿ ಕಾಫಿ ತುಂಬಾ ಉಳಿದಿರೋದ್ರಿಂದ ಬಹುಶಃ ನಿದ್ದೆ ಕೆಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ನೇರವಾಗಿ ನನಗೆ ಹೇಳ್ತಾ ಇದೆ. ಫ್ಯಾಮಿಲಿ ಇಶ್ಯೂ, ಮೇಯ್ನಾಗಿ ಫ್ಯಾಮಿಲಿ ಇಶ್ಯೂ. ಕೆಲವರಿಗೆ ಏನಾಗಿದೆ ಗೊತ್ತಾ, ಈ ವಿಚಾರದಲ್ಲಿ ಸಾಕಷ್ಟು ಹರ್ಟ್ ಆಗಿದೆ. ದಾಂಪತ್ಯ ಜೀವನದಲ್ಲಿ ಸಾಧಾರಣವಾಗಿ ದಾಂಪತ್ಯ ಜೀವನ ಅಂತ ಹೇಳಿದಾಗ ಇಬ್ಬರು ಗೌರವ ಮತ್ತು ಪ್ರೀತಿಯಿಂದ ಇರಬೇಕು. ಬಟ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಒಬ್ಬರು ಎಷ್ಟೇ ಪ್ರೀತಿ ಕೊಟ್ಟರು, ಒಬ್ಬರು ಎಷ್ಟೇ ಗೌರವ ಕೊಟ್ಟರು ಅದನ್ನು ತಗೊಳ್ಳಲ್ಲ, ಅದಕ್ಕೆ ಸರಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದಾಗ ಸಡನ್ ಏನಾಗುತ್ತೆ, ಸಹಜವಾಗಿ ನೋವುಗಳಾಗುತ್ತೆ. ಅದನ್ನು ಇದು ನೇರವಾಗಿ ಹೇಳ್ತಾ ಇದೆ. ಬನ್ನಿ, ಹೊರಗಿಂದ ಕಾಫಿ ಕಪ್ ಏನಾದರೂ ಚೆಲ್ಲಿದೆಯಾ ನೋಡುವ. ಇಲ್ಲ, ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಅಷ್ಟೊಂದೇನು ನನಗೆ ಕಾಣಿಸದೇ ಇರೋದ್ರಿಂದ ನನಗನ್ನಿಸ್ತಾ ಇಲ್ಲ. ಹಾಗೆ ಅದರ ಜೊತೆಗೆ ಕೆಲವರು ಇಲ್ಲಿ ಏನು ಅಂತ ಹೇಳಿದರೆ ಮೈಸೂರು ಪ್ಲೇಸ್, ಅದು ಕೂಡ ಕಾಣಿಸ್ತಾ ಉಂಟು. ಸಾರಿ, ಹೇಳಲಿಲ್ಲ. ಓಕೆ, ಅದರ ಜೊತೆಗೆ ಇನ್ನೂ ಏನು ಅಂತ ಹೇಳಿದರೆ, ನೇರವಾಗಿ ಇದು ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಫ್ಯಾಮಿಲಿ ರಿಲೇಷನ್ಶಿಪ್ಪಿನಲ್ಲಿ ಆಗುವಂತಹ ಗಲಾಟೆಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಾ, ಅಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಯಾಕೆ ಅಳ್ಲಿಕ್ಕೆ ಹೋಗ್ತೀರಾ? ಸಮಸ್ಯೆಗಳಿದ್ರೆ ಪರ್ಸನಲ್ ರೀಡಿಂಗಿಗೂ ಕೂಡ ಬರ್ಬೋದಲ್ಲ. ಇದೆಲ್ಲ ಏನು ಅಂತ ಹೇಳಿದ್ರೆ ಕಾಫಿ ಕಪ್ಪಲ್ಲಿ ಕಂಡಂತಹ ವಿಚಾರಗಳು. ಇನ್ನೂ ಡೀಪಾಗಿದೆಯಾ ಅಂತ ಸ್ವಲ್ಪ ನೋಡ್ತೇನೆ ನೀಲಿ. ಕೆಲವೊಮ್ಮೆ ಅದು ರೀಡಿಂಗನ್ನು ಬಿಟ್ಟು ಕೊಡೋದಿಲ್ಲ ಬೇಗನೆ. ಆಮೆ ಥರ ಒಂದು ಚಿತ್ರವನ್ನು ಕಾಣಿಸ್ತಾ ಉಂಟು. ಹಾಗೆ ಅದರ ಜೊತೆಗೆ ಕೆಲವು ಪ್ರಾಣಿಗಳನ್ನು ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಆಮೆ ಥರ ಕಾಣಿಸ್ತಾ ಇದೆ. ಆಮೆ ಅಂತ ಹೇಳುವಂಥದ್ದು ಸಡನ್ನಾಗಿ ಬದಲಾವಣೆಗಳು ಅಷ್ಟು ಬೇಗ ಬರೋದಿಲ್ಲ. ನಿಧಾನವಾದಂತಹ ಒಂದು ಗ್ರೋತ್, ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕೆ ನಿಧಾನವಾದಂತಹ ಗ್ರೋತನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಹಾಗೆ ಅದರ ಜೊತೆಗೆ ನಿಮ್ಮ ಕುಲದೇವತೆ, ಬಹುಶಃ ನನ್ನ ಪ್ರಕಾರ ನಿಮ್ಮ ಕುಲದೇವತೆಗೆ ಸಂಬಂಧಪಟ್ಟ ಹಾಗೆ, ಒಂದು ನಿಮಿಷ, ಇದು ಫೇಸ್ ಅಷ್ಟು ಕರೆಕ್ಟಾಗಿ ನನಗೆ ಅಂದಾಜಾಗ್ತಾ ಇಲ್ಲ. ಒಂದು ನಿಮಿಷ ತಾಳಿ. ಕೆಲವರ ಇಲ್ಲಿ ದೇವತೆ ಅಂತ ಹೇಳಿದಾಗ ಹೇಗೆ ಹೇಳೋದು, ದೇವಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ದಟ್ ಮೀನ್ಸ್ ಪಾರ್ವತಿಗೆ ಸಂಬಂಧಪಟ್ಟ ಹಾಗೆ, ಲಕ್ಷ್ಮಿ ಅಲ್ಲ ಪಾರ್ವತಿಗೆ ಸಂಬಂಧಪಟ್ಟ ಹಾಗೆ ಶಕ್ತಿ ಸ್ವರೂಪವನ್ನು ನಂಬುವವರು ಬಹುಶಃ ಈ ರೀಡಿಂಗಲ್ಲಿ ಇದ್ದೀರಾ ಅಂತ ನನಗನ್ನಿಸ್ತಾ ಉಂಟು. ಓಕೆ,
ಎಸ್ ಅಕ್ಷರ ಕೂಡ ಈಗ ಕಾಣಿಸ್ಲಿಕ್ಕೆ ಶುರುವಾಯಿತು. ಎಸ್ ಅಕ್ಷರ ಕೂಡ ಇದೆ. ಹಾಗೆ ಅದರ ಜೊತೆಗೆ ಏನು ಗೊತ್ತಾ, ಇಲ್ಲಿ ಮೇಲ್ ಪರ್ಸನ್ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ. ಫೀಮೇಲ್ ಪರ್ಸನ್ ಅಷ್ಟು ಪ್ರೀತಿಯನ್ನು ಕೊಡ್ತಾ ಇಲ್ಲ. ಅದು ಕಿರಿಕಿರಿ, ಜಗಳ, ಬಿಟ್ಟು ಹೋಗೋದು, ಈ ರೀತಿಯ ಒಂದು ಗಲಾಟೆಗಳಿಗೆ ಕಾರಣ ಅಂತ ಈ ಕಾಫಿ ಕಪ್ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ? ಓಕೆ, ಸುಂದರವಾದಂತಹ ಚಿತ್ರ ನೋಡಿ. ಸೂರ್ಯನ ಒಂದು ಬೆಳಕು ಯಾವ ರೀತಿಯಾಗಿ ಒಂದೇ ಸೈಡಿಗೆ ಫೋಕಸ್ ಆಗ್ತಾ ಇದೆ. ಖಂಡಿತವಾಗಿಯೂ ಅಭಿವೃದ್ಧಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಬೇರೇನೂ ಕಾಣಿಸ್ತಾ ಇಲ್ಲ ಸ್ಪಷ್ಟವಾಗಿ. ವಾವ್, ಸೂಪರಾಗಿ ಬಂದಿದೆ. ನಾನು ಯೂನಿವರ್ಸ್ನ ಸಿಂಬಲ್ ಬರೆಯೋದೇ ಬೇಡ ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿ ಬಂದಿದೆ. ಇದು ಫಸ್ಟ್ ಆಫ್ ಆಲ್ ಏನನ್ನು ಸೂಚಿಸ್ತಾ ಇದೆ ಅಂದರೆ ನವಿಲಿನ ಗರಿಯ ಕಣ್ಣಿನ ಚಿತ್ರವನ್ನು ಇದು ತೋರಿಸ್ತಾ ಇದೆ. ಸೇಮ್ ಅದೇ ಥರ ಬಂದಿದೆ. ಆ ಒಂದು ಫೀಚರ್ಸ್ ಕಾಣಿಸ್ತಾ ಇದೆ. ಬಹುಶಃ ಜೀವನಕ್ಕೆ ಲಕ್, ಆ ಒಂದು ಅಭಿವೃದ್ಧಿ, ಒಂದು ಸ್ಟಕ್ ಆದಂತಹ ವಿಚಾರದಿಂದ ಹೊರಗಡೆ ಬರುವಂತಹದ್ದು ನೇರವಾಗಿ ಕಾಣಿಸ್ತಾ ಉಂಟು. ಹಾಗೆ ಅದರ ಜೊತೆಗೆ ಇನ್ನೂ ಇದನ್ನು ಡೀಪಾಗಿ ನೋಡಿದಾಗ ಸಿಂಹದ ಒಂದು ರೀತಿಯಲ್ಲಿ ಕೂಡ ಈ ಭಾಗದಲ್ಲಿ ಸಿಂಹದ ಕೇಸರ ಅಂತ ಹೇಳ್ತಾರಲ್ಲ, ಆ ಭಾಗ ಕೂಡ ಕಾಣಿಸ್ತಾ ಉಂಟು. ನೀವು ನಿಮ್ಮ ಜೀವನದ ಯಾವುದೇ ಡಿಸಿಷನ್ ವಿಚಾರಕ್ಕೆ ನೀವಾಗಿಯೇ ಧೈರ್ಯ ತಗೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸ್ಟ್ರೆಂತ್ ಕಾರ್ಡಿನ ಹಾಗೆ ನನಗೆ ಕಾಣಿಸ್ತಾ ಇರೋದ್ರಿಂದ. ಹಾಗೆ ಅದರ ಜೊತೆಗೆ ಇದೇನು ಅಂತ ಹೇಳಿದ್ರೆ ಚಿಟ್ಟೆಯಲ್ಲಿರುವಂತಹ ಒಂದು ಕಣ್ಣಿನ ಆಕೃತಿ ಕೂಡ ಈ ಸೈಡಿನ ನೋಡಿದಾಗ ಕಾಣಿಸ್ತಾ ಉಂಟು. ಬಹುಶಃ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಖಂಡಿತವಾಗಿಯೂ ಬದಲಾವಣೆಯನ್ನು ಬರುತ್ತೆ. ಹೊಸ ರೀತಿಯ ಒಂದು ಅಭಿವೃದ್ಧಿಯನ್ನು ನೀವು ನೋಡ್ತಾ ಇದ್ದೀರಾ. ಅಥವಾ ಇನ್ನೂ ಕೆಲವರಿಗೆ ಇದೇನನ್ನು ಸೂಚಿಸ್ತದೆ ಅಂದರೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇತ್ತೀಚೆಗೆ ತುಂಬಾ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೋ ವಿದ್ಯೆಗಳನ್ನು ಕಲಿಯುವಂಥದ್ದು ಅಥವಾ ಅದರಲ್ಲಿ ಮೆಡಿಟೇಷನ್ ವಿಭಾಗಕ್ಕೆ ಹೋಗುವಂಥದ್ದು, ಏನೋ ಒಂದು ಹೊಸತನವನ್ನು ನೀವು ನಿಮ್ಮೊಳಗೆ ನೀವು ಕಲ್ಟಿವೇಟ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಎಂಗೇಜ್ಮೆಂಟ್, ಮದುವೆ ಕಡೆಗೆ ಕೂಡ ನಿಮ್ಮ ರಿಲೇಷನ್ಶಿಪ್ ಹೋಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಾಗೆ ನೀವೇನು ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಇದು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗನ್ನಿಸ್ತಾ ಇರುವಂಥದ್ದು ವಿಷ್ಣುವಿನ ಆರಾಧನೆ, ನಾರಾಯಣನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಸುಬ್ರಹ್ಮಣ್ಯನ ಆರಾಧನೆ, ನಾಗಾರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಕಂಪ್ಲೀಟಾಗಿ ಹೊರಗೋಗುತ್ತೆ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಈ ಕಾಫಿ ಕಪ್ ಅನ್ನುವಂತಹದ್ದು ತಿಳಿಸ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಮೂಡಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಎಸ್, ಬನ್ನಿ ಹಾಗಾದರೆ ಟ್ಯಾರೋ ಕಾರ್ಡ್ಸ್ಗಳು ಏನಾದರೂ ರೀಡಿಂಗನ್ನು ಹೇಳುತ್ತಾ ಅಂತ ಕೇಳಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ಕಾಫಿ ಕಪ್ ರೀಡಿಂಗ್ ಸೆಪ್ಟೆಂಬರಿಂದ ಬೇಕಿದ್ರೆ ನೀವು ಅಟೆಂಡ್ ಮಾಡಲಿಕ್ಕೆ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಕಾಫಿ ಕಪ್ ಅಂತ ಹೇಳಿದಾಗ ಅದು 3/4 ಗಂಟೆ ರೀಡಿಂಗನ್ನು ತೊಗೊಳುತ್ತೆ ಒಬ್ಬೊಬ್ಬರಿಗೇ. ಸ್ವಲ್ಪ ಫ್ರೀ ಆಗಿರೋದ್ರಿಂದ ಪರ್ಸನಲಿ ಕಾಫಿ ಕಪ್ ರೀಡಿಂಗನ್ನು ಸೆಪ್ಟೆಂಬರ್ ಮೇಲೆ ನೋಡುವ ಹೇಗೆ ಬರುತ್ತೆ ಅಂತ. ಓಕೆನಾ, ಬೇಕಿದೆ. ಓಕೆ, ಎಸ್. ಈ ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸ್ ರಾಘವೇಂದ್ರ ಡಿವೈನ್ ಸ್ಪಿರಿಟ್ ಯಾವುದಾದ್ರು ಕಾರ್ಡುಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ನೇರವಾಗಿ ಅದಕ್ಕೆ ಸಂಬಂಧಪಟ್ಟ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ದ ಡೆವಿಲ್ ಕಾರ್ಡ್ ಆಗಲೇ ಹೇಳಿದಾಗೆ ಕುಟುಂಬದಲ್ಲಿ ಸಹಜವಾಗಿ ಕಿರಿಕಿರಿ ಇದೆ. ಯಾರ್ದೋ ಮಾತು, ಯಾರ್ದೋ ವಿಚಾರಗಳಿಂದ ಏನಾಗ್ತಾ ಇದೆ ಅಂದರೆ ಗಂಡ ಹೆಂಡತಿ ನಡುವೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅನ್ನುವಂತಹದ್ದನ್ನು ಇದು ನೇರವಾಗಿ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಕೆಲವರಿಗೆ ಅಡಿಕ್ಷನ್ನಿಂದ, ಗಂಡನಲ್ಲಿರುವಂಥ ಅಡಿಕ್ಷನ್ ಆಗಿರ್ಬೋದು ಅಥವಾ ಹೆಣ್ಮಕ್ಳಲ್ಲಿರುವಂಥ ಅಡಿಕ್ಷನ್, ಈ ಅಡಿಕ್ಷನಿಂದ ಸಂಸಾರದಲ್ಲಿ ದುಃಖ, ನೋವು ಬರ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅಡಿಕ್ಷನ್ ಅಂತ ಹೇಳಿದಾಗ ನಾನು ಹೇಳೋದು ಬೇಡ ಅಂತ ಅಂದ್ಕೊಳ್ತೇನೆ, ನೆಗೆಟಿವ್ ಆಗಿರೋದ್ರಿಂದ ಜಾಸ್ತಿ ಇದರ ಬಗ್ಗೆ ಹೇಳೋದು ಬೇಡ. ಹಾಗೆ ಅದರ ಜೊತೆಗೆ ನೋಡಿ ಹಿಂದುಗಡೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಕಾರ್ಡ್. ಹಾಗಾಗಿ ಇದೇನು ಅಂತ ಹೇಳಿದರೆ ಸ್ವಲ್ಪ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ, ರಿಮೂವ್ ಮಾಡ್ಕೊಳ್ಳಿ, ನಾನು ಅಷ್ಟೇ ಹೇಳೋದು. ಓಕೆನಾ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗ ಏನನ್ನು ಕೊಡ್ತೀರಾ? ಎಸ್, ದ ಎಂಪರರ್ ಕಾರ್ಡ್ ಕೂಡ ಬರ್ತಾ ಇದೆ. ಬಹುಶಃ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ನಿಮ್ಮ ಪಾರ್ಟ್ನರ್ನ ಹಠವಾದಿ ಸ್ವಭಾವಗಳು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಈಗೋಯಿಸ್ಟಿಕ್ಕಾಗಿ ಅವರ ಒಂದು ಬಿಹೇವಿಯರಿಗೆ ಅನುಗುಣವಾಗಿ ನೀವಿರಬೇಕು, ಈ ರೀತಿಯಾಗಿ ಕೂಡ ಸಂಸಾರದಲ್ಲಿ ಕಿರಿಕಿರಿ ಇದೆ. ಕೆಲವರಿಗೆ ಸಾಲದ ಸಮಸ್ಯೆ ಕೂಡ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೇರವಾಗಿ ಇದೆರಡು ಪಾಯಿಂಟ್ ನನಗೆ ಕಾಣಿಸ್ತಾ ಇರೋದ್ರಿಂದ ಬಹುಶಃ ನೀವು ತುಂಬಾ ಹಾರ್ಡ್ ವರ್ಕ್, ಯಾವುದೋ ವಿಚಾರದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ, ಅದರ ಅಭಿವೃದ್ಧಿಗಾಗಿ ಒದ್ದಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಆ ಒಂದು ಜೀವನ ಅನುಭವ, ಸಮಯ ಎಲ್ಲ ಕೂಡ ಬದಲಾವಣೆ ಮಾಡುತ್ತೆ ಅನ್ನುವಂತಹದ್ದನ್ನು ಇದು ಗ್ಯಾರಂಟಿಯಾಗಿ ಹೇಳ್ತಾ ಇದೆ. ಓಕೆನಾ, 7 ಆಫ್ ವಾಂಡ್ಸ್ ನೋಡಿ, ಸೇಮ್ ಅದೇ ರೀತಿ ಬಂತು, ನಾನು ಹೇಳಿದಾಗೆ ಆಯಿತು. 7 ಆಫ್ ವಾಂಡ್ಸ್ ಅಂತ ಹೇಳಿದಾಗ ಏನನ್ನು ಸೂಚಿಸ್ತದೆ? ಸ್ಟ್ರಗಲ್, ಕಷ್ಟಪಡುವಂತಹದ್ದನ್ನು ಸೂಚಿಸ್ತದೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ವೈಯಕ್ತಿಕ ಜೀವನ ಒಂದು ಕಡೆ ಆದರೆ ನಿಮ್ಮ ಉದ್ಯೋಗನೋ ಬಿಸ್ನೆಸ್ಸೋ
ಅಥವಾ ಫ್ಯಾಮಿಲಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿಮ್ಮ ಹೆಂಡತಿ ಪಾರ್ಟ್ನರ್ ನೀವು ಇಷ್ಟಪಟ್ಟವರು, ಈ ರೀತಿಯ ಒಂದು ಸ್ಟ್ರಗಲನ್ನು ಇದು ತೋರಿಸ್ತಾ ಇದೆ. ಓಕೆನಾ? ಎಸ್, ಇದು 7 ಆಗಿರೋದ್ರಿಂದ ಕೇತು ಗ್ರಹವನ್ನು ಕೂಡ ತೋರಿಸ್ತಾ ಇದೆ. ಓಕೆನಾ? ಕೇತು ಗ್ರಹ ಅನ್ನುವಂಥದ್ದು ನೀವು ಬಹುಶಃ ನಾಗಾರಾಧನೆ, ಅದಕ್ಕೆ ನಾನು ಹೇಳಿದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ತನ್ನಿಂದ ತಾನೇ ಹೊರಗೋಗುವಂತಹ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಕಿಂಗ್ ಆಫ್ ಸೋರ್ಡ್ಸ್ ಅನ್ನುವಂತಹದ್ದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಎಸ್, ನಿಮ್ಮಲ್ಲಿರುವಂತಹ ಒಂದು ಯಜಮಾನಿಕೆಯನ್ನು ತೋರಿಸ್ತಾ ಇದೆ. ನಿಮ್ಮಲ್ಲಿರುವಂತಹ ಆ ಲೀಡರ್ಶಿಪ್ ಕ್ವಾಲಿಟಿ, ನಿಮ್ಮ ಸ್ಟ್ರೆಂತನ್ನು ಹೊರಗಡೆ ತನ್ನಿ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನನ್ನು ಇಟ್ಕೊಳ್ಳಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗೆ ಕೂಡ ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಈ ರೀಡಿಂಗ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ಅಡಿಕ್ಷನಿಂದ ಹೊರಗಡೆ ಬನ್ನಿ ಅನ್ನುವಂತಹದ್ದನ್ನು ಸೂಚಿಸ್ತಾ ಇದೆ. ನಾ ಹೇಳಿದಾಗೆ ಬಂತು ಏಸ್ ಆಫ್ ವಾಂಡ್ಸ್. ನಿಮ್ಮ ಕುಲದೇವರ ಆರಾಧನೆ ಯಾವುದೇ ಇರ್ಬೋದು, ಮಿಸ್ ಮಾಡಬೇಡಿ. ದೇವಿಯ ಆರಾಧನೆಯನ್ನು ಕಂಪ್ಲೀಟಾಗಿ ಮಿಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಮಿಸ್ ಮಾಡಬೇಡಿ. ಒಂದು ಎರಡನೇದೇನು ಅಂತ ಹೇಳಿದ್ರೆ, ನಿಮ್ಮ ಪಿತೃಗಳ ಬಗ್ಗೆ ಗಮನಿಸಿ. ಪಿತೃದೋಷ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಜಾತಕಕ್ಕೆ ಇದೆಯಾ, ಅಥವಾ ನೀವು ಪಿತೃಗಳ ಕಾರ್ಯ ಮಾಡೋದನ್ನು ನಿಲ್ಲಿಸಿದರೆ ದಯವಿಟ್ಟು ನಿಲ್ಲಿಸಬೇಡಿ. ಸ್ಟಕ್ ಆಗ್ತೀರಾ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ದೇವರ ಒಂದು ಅನುಗ್ರಹ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಈ ಆರ ಹೇಳ್ತಾ ಇದೆ. ಹಾಗಾಗಿ ಏನು ಅಂತ ಹೇಳಿದರೆ, ನಿಮಗೆ ಹೊಸದಾದಂತಹ ಅಪಾರ್ಚುನಿಟಿ ಬರುತ್ತೆ. ಕೆಲವರು ನಾನು ಹೇಳಿದ ಹಾಗೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ಹಾಗೆ ಮೆಡಿಟೇಷನ್, ಹೊಸ ಯಾವುದೋ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಎಜುಕೇಷನನ್ನು ನೀವು ಕಲಿತಾ ಇದ್ದೀರಾ. ಬಹುಶಃ ಅದರಿಂದ ಕೂಡ ನಿಮ್ಮ ಸಮಸ್ಯೆ ಹೊರಗೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಸೋಷಿಯಲ್ ಇಶ್ಯೂಸ್ಗಳು, ಜಾತಿ ಧರ್ಮ ಅಥವಾ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಅದೇ ಇರಬೇಕು ಅಂತೇನಿಲ್ಲ, ಯಾವುದೋ ಒಂದು ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಥ ಸೋಷಿಯಲ್ ಇಶ್ಯೂಸ್ಗಳು ಕೂಡ ಈ ರೀಡಿಂಗಲ್ಲಿ ನೇರವಾಗಿ ಕಾಣ್ತಾ ಇದೆ. ಮಾತುಗಳ ಕಿರಿಕಿರಿ ಕೂಡ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ಡಿವೈನ್ ನೀವೇನು ಹೇಳ್ತೀರಾ? ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಎಸ್, ಪುನಃ ಅದನ್ನೇ ಹೇಳ್ತಾ ಇದೆ. ನಿರ್ಧಾರಗಳಲ್ಲಿ ಕನ್ಫ್ಯೂಷನ್, ಗೊಂದಲಗಳು, ಹಾಗೆ ಅದರ ಜೊತೆಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಬಹುಶಃ ಕನ್ಫ್ಯೂಷನ್ ಇದೆ, ನಿರ್ಧಾರದಲ್ಲಿ ಗೊಂದಲಗಳಿದೆ. ಮತ್ತು ಕೆಲವರಿಗೆ ಸ್ಟಕ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಮತ್ತು ಕೆಲವರು ಪಾರ್ಟ್ನರ್ ಹಠವನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಕೂಡ ರಿಲೇಷನ್ಶಿಪ್ ಗಲಾಟೆಗಳು ನೇರವಾಗಿ ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಏನನ್ನು ತೋರಿಸ್ತೀರಾ? 2 ಆಫ್ ವಾಂಡ್ಸ್. ಎಸ್, 2 ಆಫ್ ವಾಂಡ್ಸ್ ಅಂತ ಹೇಳಿದಾಗ ಚಂದ್ರಗ್ರಹವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಪಾರ್ವತಿಯ ಆರಾಧನೆಯನ್ನು ಮಾಡಿ. ಪಾರ್ವತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನೆ ದೇವರು ಇರಬಹುದು ಅಂತ ನನಗನ್ನಿಸ್ತಾ ಇದೆ. ದೇವಿಗೆ ಸಂಬಂಧಪಟ್ಟ ಶಕ್ತಿಯಲ್ಲಿ ಕಾಣಿಸಿರುವುದರಿಂದ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಹೊಸ ಆಪರ್ಚುನಿಟೀಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಬದಲಾವಣೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಬಹುಶಃ ಯಾವುದೋ ಒಂದು ವಿಚಾರಕ್ಕಾಗಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಇದು ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಅಂತ ನನಗೆ ಅನಿಸ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ಮನೆಯ ಚಿತ್ರ ನೇರವಾಗಿ ನನಗೆ ಹಿಟ್ಟಾಗಿರೋದ್ರಿಂದ. ನೆಕ್ಸ್ಟ್ ಇನ್ನೇನಾದರೂ ಹೇಳ್ತೀರಾ? 4 ಆಫ್ ಸೋರ್ಡ್ಸ್. ಇದು ಏನನ್ನು ತೋರಿಸುತ್ತದೆ ಅಂತ ಹೇಳಿದ್ರೆ, ದೇವರ ಮೇಲೆ ನೀವು ಹಾಕಿರುವಂತಹ ಭಾರವನ್ನು ತೋರಿಸ್ತಾ ಇದೆ. ಎಸ್, ತುಂಬಾ ಆಧ್ಯಾತ್ಮಿಕ ವಿಚಾರವನ್ನು ಇದು ಹೇಳ್ತಾ ಇದೆ. ನಿಮ್ಮ ಸ್ಪಿರಿಚುವಲ್ ಜರ್ನಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದೇವರ ಮೇಲೆ, ಕರ್ಮಗಳ ಮೇಲೆ, ಸಮಯದ ಮೇಲೆ ತುಂಬಾ ನಿಮ್ಮನ್ನು ನೀವು ನಂಬ್ತಾ ಇದ್ದೀರಾ, ಅದನ್ನು ಅನುಸರಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆ, ಈ ಕಾಫಿ ಕಪ್ಪಿಗೆ ಸಂಬಂಧಪಟ್ಟಾಗೆ ಬೇರೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡಿವೈನ್ ಸ್ಪಿರಿಟ್ಸ್ ಕರೆಕ್ಟ್ ಆದಂತಹ ಕಾರ್ಡ್ಗಳನ್ನೇ ಕೊಡಿ. ಕ್ವೀನ್ ಆಫ್ ಸೋರ್ಡ್ಸ್, ಏನಾದರೂ ಹೇಳ್ತೀರಾ? ಸ್ಟ್ರೆಂತ್ ಕಾರ್ಡ್. ಎಸ್, ಕರೆಕ್ಟಾಗಿ ಬಂತು. ಇನ್ನೊಂದು 2 ಕಾರ್ಡ್ ಕೊಡಿ. ಓಕೆ, ವೆರಿ ನೈಸ್. ಬೇರೆ ಏನಾದರೂ ಹೇಳ್ತೀರಾ? ಓಕೆ, ದ ಟವರ್. ಓಕೆ 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 ಸಿ, ಫಸ್ಟ್ ಆಫ್ ಆಲ್ ಕ್ವೀನ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ, ಒಂದು ನಿಮಿಷ, ಈ ಕಾರ್ಡ್ಗಳಾಯ್ತಲ್ವ ನಿಮಗೆ ತೋರಿಸುವ ಉದ್ದೇಶದಿಂದ. ಕ್ವೀನ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಯಾರ ಜೊತೆನೇ ಒಂದು ಕಮಿಟ್ಮೆಂಟ್ಗಳಿಗೆ ಮಾತುಗಳು ಖಂಡಿತವಾಗಿಯೂ ಬರುತ್ತೆ ನೀವು ಅಂದ್ಕೊಂಡಿರುವಂತಹ ವ್ಯಕ್ತಿಯಿಂದ. ಬಟ್ ಹುಷಾರಾಗಿರಿ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ಮಾತೇ ಆಗಬೇಕು ಅಂತಿಲ್ಲ. ಸೋರ್ಡ್ಸ್ ಅನ್ನುವಂಥದ್ದು ಇನ್ನು ಆರ್ಕಿಟಿಪಿಕಲ್ ಮೆಥಡ್ ಪ್ರಕಾರ ಏನನ್ನು ತೋರಿಸ್ತದೆ ಅಂದರೆ, ಶಾರ್ಪ್ನೆಸ್, ಒಂದು ರೀತಿಯ ಏನಂತಾರೆ ಕಟುವಾದಂತಹ ಮಾತುಗಳನ್ನು ಇದು ತೋರಿಸ್ತದೆ. ಓಕೆನಾ? ಹಾಗೆ ಅದರ ಜೊತೆಗೆ ನಿಮ್ಮ ಎದುರಾಳಿಗಿರುವಂಥ ನಿಂತಿರುವಂತಹ ವ್ಯಕ್ತಿಗೆ ಕೂಡ ನಿಮ್ಮ ಮೇಲೆ ಭಯ ಇದೆ ಅನ್ನುವಂತಹದ್ದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ. ಆ ವ್ಯಕ್ತಿಯೇ ನಿಮ್ಮ ಹತ್ರ ಸಂಭಾಷಣೆಗೆ ಬರ್ತಾರೆ, ಮಾತಾಡ್ತಾರೆ. ಬಟ್ ಓಪನ್ ಅಪ್ ಆಗ್ತಾರೆ. ಫಸ್ಟ್ ಆಫ್ ಆಲ್ ಇವರಿಗೆ ಕೋಪ ಜಾಸ್ತಿ ಇದೆ ಅನ್ನುವಂಥದ್ದನ್ನು ನೇರವಾಗಿ ಹೇಳ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನನಗೆ ಇಲ್ಲಿ ಸಿಂಹದ ಕೇಸರಿ ಥರ ಕಾಣಿಸಿತು ಅಂತ ಹೇಳಿದೆ. ಸಿಂಹದ ಕೇಸರ ಥರ
ಯಾವುದೋ ವಿಚಾರವಾಗಿ ತಾಳ್ಮೆ, ಧೈರ್ಯ ಎಲ್ಲವೂ ಕೂಡ ನಿಮಗೆ ಬೇಕಾಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎಸ್ಪೆಷಲಿ ಯೂನಿವರ್ಸ್ನ ಒಂದು ನಿಮಗೆ ಬ್ಲೆಸ್ಸಿಂಗ್ ಕೂಡ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಟವರ್ ಮೂಮೆಂಟ್ ಬಂದಿರೋದ್ರಿಂದ ನಾನು ಹೇಳಿದಾಗೆ ಆಯಿತು, ಅಲ್ಲಿ ಯಾವುದೋ ಒಂದು ಸಡನ್ ಹಿಟ್ ಚೇಂಜಸ್ ಬರುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲ ಫೆಮಿನೈನ್ ಕಾರ್ಡ್ಗಳು ಕಾಣಿಸ್ತದಲ್ವಾ? ಫೆಮಿನೈನ್ ಕಾರ್ಡ್ಗಳ ನಡುವೆ ಟವರ್ ಕಾರ್ಡ್. ನಾ ಹೇಳೋದೇ ಬೇಡ, ನಾ ಹೇಳಿದಾಗೆ ಆಯಿತು. ಫಸ್ಟ್ ಆಫ್ ಆಲ್, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದರೆ, ಅದರಲ್ಲೂ ಮಹಿಳೆಗೆ ಸಂಬಂಧಪಟ್ಟವರು ಯಾರು ಇದ್ದರೆ ದಯವಿಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಆರೋಗ್ಯವನ್ನು ಗಮನಿಸಿ. ರಕ್ತದೋಷ ಇರಬಹುದು, ಆ ಹೆಣ್ಣು ಮಕ್ಕಳ ಬಗ್ಗೆ ಗಮನ ಇರಲಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಮದುವೆ ಬರ್ಬೋದು ಅಥವಾ ಮಕ್ಕಳಾಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದನ್ನು ಹೇಳ್ತದೆ. ಮತ್ತು ಕೆಲವರಿಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ. ಟೈಗರ್ ಐ ಬಂದಿರೋದು ಕರೆಕ್ಟ್ ಆಯಿತು. ನೆಗೆಟಿವ್ ಎನರ್ಜಿ ಇದೆ, ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಟವರ್ ಮೂಮೆಂಟ್ ಬರುವಂತಹ ಸಾಧ್ಯತೆ ಇದೆ. ಕೆಲವು ರಿಲೇಷನ್ಶಿಪ್ಪಿಗೆ, ಫೈನಾನ್ಸಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಬಿಸ್ನೆಸ್, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ, ಹಿಟ್ಗಳು ಬರುತ್ತೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಎಲ್ಲ ಫೀಮೇಲ್ ಎನರ್ಜಿಗಳೇ ಜಾಸ್ತಿ ಇರೋದರಿಂದ ದೇವಿಯ ಆರಾಧನೆ ಬಹಳ ಮುಖ್ಯ ಈ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಲಾಸ್ಟಾಗಿ ಒಂದು ಕಾರ್ಡ್ಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಕಾರ್ಡ್ ಲಾಸ್ಟ್. ಎಸ್, ನೈನ್ ಆಫ್ ಕಪ್ಸ್, ದ ಸನ್ ಕಾರ್ಡ್. ಎಷ್ಟು ಚೆನ್ನಾಗಿ ಕಾರ್ಡ್ ಬಂದಿದೆ ಅಂದರೆ, ಅಲ್ಲೂ ನೋಡಿದ್ರಿ ಅದು ಸೂರ್ಯನ ಕಿರಣದ ಹಾಗೆ ಕಾಣಿಸ್ತಾ ಇದೆ. ಎಸ್, ಬೆಸ್ಟ್ ಆಫ್ ಲಕ್. ಜೀವನಕ್ಕೆ ನೀವೇನು ಅಂದ್ಕೊಂಡಿದ್ದೀರ ಅದು ನಿಧಾನವಾಗಿ ಪ್ರೋಗ್ರೆಸ್ ಆಗಿ ಬರುತ್ತೆ, ಒಳ್ಳೆಯದಾಗುತ್ತೆ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಅಂತ ಹೇಳಿದಾಗ ಸಾಧಾರಣ 3 months to 6 monthsಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದನ್ನು ಇದು ಹೇಳ್ತದೆ. ಒಂದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ನೀವು ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ. ಇದು ಶುಕ್ರನ ಕಾರ್ಡ್ ಆಗಿದೆ. ಇದು ಎಂಥದ್ದು, ರವಿಯ ಕಾರ್ಡ್, ಸೂರ್ಯನ ಕಾರ್ಡ್ ಆಗಿದೆ. ದಟ್ ಮೀನ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಜೀವನಕ್ಕೆ ಮಕ್ಕಳು ಬರ್ಬೋದು, ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಅಥವಾ 10 of Pentacles, ಮನೆ ಸೈಟಿನ ಬಗ್ಗೆ ಆಲೋಚನೆ ಇದ್ದರೆ ಅದರಲ್ಲೂ ಕೂಡ ಲಾಭಗಳಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ದಾಂಪತ್ಯದಲ್ಲಿ ಕೂಡ ಸುಧಾರಣೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. 2 ಮೇಜರ್ ಆರ್ಕಾನ ಬಂದು 1 ಮೈನರ್ ಆರ್ಕಾನ ಬಂದಿರೋದ್ರಿಂದ ಬಹಳ ಬದಲಾವಣೆಗಳು, ಮೇಜರ್ ಆದಂತಹ ಡಿಸಿಷನ್ಗಳನ್ನು ತಗೊಳ್ತೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅದರ ಜೊತೆಗೆ 9 of Cups ಕೂಡ ಬಂದಿರೋದ್ರಿಂದ ಸ್ವಲ್ಪ ಜಾಗ್ರತೆ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಗಮನ ವಹಿಸಿ, ಅಥವಾ ನಿಮ್ಮ ಸೊಸೈಟಿಯಲ್ಲಿ, ನಿಮ್ಮ ಎನ್ವೈರ್ನಮೆಂಟಲ್ಲಿರುವಂತಹ ಯಾವುದೋ ಮೇಲ್ ಪರ್ಸನ್ ಬಗ್ಗೆ ಗಮನ ಇರಲಿ. ಆ ವ್ಯಕ್ತಿಯಿಂದ ನಿಮಗೆ ಮೋಸ ಹೋಗುವಂತಹ ಸಾಧ್ಯತೆ ಇದೆ, ಅದರಿಂದ ನಿಮಗೆ ತೊಂದರೆಗಳಾಗುವಂತಹದ್ದು, ಈ ರೀತಿಯ ಒಂದು ಕಿರಿಕಿರಿ ಕೂಡ ಬರಬಹುದು. ನಿಮಗೆ ಆ ವ್ಯಕ್ತಿ ಗೊತ್ತಿದ್ದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ. ನಿಮಗೆ ಫೈನಾನ್ಸ್ ಹಿಟ್ ಆಗ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಕೂಡ ಇದೆ. ಹೇಗೆ ಹೇಳ್ತೀರಾ ಮೇಡಮ್ ಅಂತ ಹೇಳಿದರೆ, ಈ 4 ಕಾರ್ಡ್ ಪಾಸಿಟಿವ್ ಆದರೂ ಆರ್ಕಿಟಿಪಿಕಲ್ ಮೆಥಡಲ್ಲಿ ನಾನು ಹೇಳುವ ಕಾರಣ ನೇರವಾಗಿ ಇಲ್ಲಿ ಬೇರೆ ವ್ಯಕ್ತಿಯ ಒಂದು ಎಂಟ್ರಿ ಕಾಣಿಸ್ತಾ ಇದೆ. ಆ ವ್ಯಕ್ತಿಯ ಒಂದು ದೃಷ್ಟಿಕೋನ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನಿಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ ಕಾರ್ಡ್ ಏನಾರು ಹೇಳುತ್ತಾ ನೋಡುವ. 9 of Cups ಬಂದಿರೋದ್ರಿಂದ, ಈ 9 of Cups ಬಂದಿರೋದ್ರು ಯಾವ ಉದ್ದೇಶದಿಂದ, ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್. 9 of Cups ಯಾಕಾಗಿ ಬಂದಿದೆ ಕೇಳಿ ನೋಡುವ. ಕರೆಕ್ಟಾಗಿ ಕಾರ್ಡ್ ಕೊಡ್ತಾ ಇಲ್ಲ ಪುನಃ. ಯಾವ ಒಂದು ಉದ್ದೇಶದಿಂದ 9 of Cups ಅನ್ನು ಹೇಳ್ತಾ ಇದ್ದೀರಾ? ಕರೆಕ್ಟಾಗಿ ಒಂದು ಕಾರ್ಡನ್ನು ತೋರಿಸಿ. ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತು ಹಾಗೆ ಅದರ ಜೊತೆಗೆ ಹೈ ಪ್ರಿಸ್ಟೆಸ್. ಎಸ್, ನಿಗೂಢವಾದಂತಹ ಒಂದು ಎನರ್ಜಿ ಖಂಡಿತವಾಗಿಯೂ ಇದೆ. ಹೈ ಪ್ರಿಸ್ಟೆಸ್ ಅನ್ನುವಂಥದ್ದು ಚಂದ್ರನ ಎನರ್ಜಿಯನ್ನು ತೋರಿಸ್ತದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅನ್ನುವಂಥದ್ದು ಭೂತತ್ವವನ್ನು ತೋರಿಸ್ತಾ ಇದೆ. ಬಹುಶಃ ಯಾವುದೋ ನಿಮಗರಿವಿಲ್ಲದಂತಹ ವ್ಯಕ್ತಿ ನನ್ನ ಪ್ರಕಾರ ನಿಮ್ಮ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಮಾಡುವಂಥ ಸಾಧ್ಯತೆ ಇದೆ. ದಟ್ ಮೀನ್ಸ್ ನಿಮ್ಮ ರಿಲೇಷನ್ಶಿಪ್ ಯಾವುದೇ ವಿಚಾರಕ್ಕೂ ಕೂಡ ಮೋಸ ಹೋಗಬೇಡಿ, ಸ್ವಲ್ಪ ಜಾಗ್ರತೆ ಮಾಡಿ ಅನ್ನುವಂತಹದ್ದು ನನ್ನ ಕಳಕಳಿ. ಹಾಗೆ ಅದರ ಜೊತೆಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತು ಹೈ ಪ್ರಿಸ್ಟೆಸ್ 9 of Cupsಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ತೆಗೆದಾಗ ಅದು ಏನನ್ನು ಹೇಳ್ತದೆ ಅಂತ ಹೇಳಿದರೆ, ಗೌಪ್ಯವಾದಂತಹ ಹಣಕ್ಕೆ ಸಂಬಂಧಿಸಿದನ್ನು ಸ್ವಲ್ಪ ಜಾಗ್ರತೆ ಮಾಡಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನಿಮ್ಮ ಎಮೋಷನ್ಸ್ಗೆ ಸಂಬಂಧಪಟ್ಟಾಗಿ ಜಾಗ್ರತೆ ಮಾಡಿ. ಬಿಸ್ನೆಸ್ಸಲ್ಲಿ ಏನೋ ಒಂದು ರೀತಿಯ ತೊಂದರೆಗಳು ಬರುವಂಥ ಚಾನ್ಸಸ್ ಇದೆ ಕೆಲವರಿಗೆ. ಅಂದರೆ ದುಡ್ಡು ಕೊಟ್ಟು ಆ ವ್ಯಕ್ತಿ, ನೀವು ದುಡ್ಡು ಕೊಟ್ಟಿರ್ತೀರ, ವಾಪಸ್ ಅವ್ರು ಕೊಡ್ದಲೇ ಇರ್ಬೋದು, ಆ ರೀತಿಯ ಒಂದು ಸನ್ನಿವೇಶ ಬರುವಂಥ ಚಾನ್ಸಸ್ ಕೂಡ ಇದೆ.
ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಮುಂದಿನ ರೀಡಿಂಗಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.